ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸ್ನೇಹಿತರೆ, ಏನಿದು ಸಂಕ್ರಾಂತಿ? ತುಂಬ ಜನ ವಿಶ್ ಮಾಡ್ತಾ ಇದ್ದಾರೆ. ಏನಂತ ಅಂದರೆ ವರ್ಷದ ಮೊದಲನೇ ಹಬ್ಬ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದಾರೆ. ಆದರೆ ಇದು ರಾಂಗ್ ಇನ್ಫಾರ್ಮೇಷನ್. ನೀವೇನಾದರೂ 2026 ಒಂದು ವರ್ಷ ಅಂತ ಕನ್ಸಿಡರ್ ಮಾಡಿ ಇದು ವರ್ಷದ ಮೊದಲನೇ ಹಬ್ಬ ಅಂದ್ಕೊಳ್ಳೋದಾದರೆ ಅದು ಕರೆಕ್ಟೇ, ಏನು ತಪ್ಪಿಲ್ಲ. ಆದರೆ ಆ್ಯಸ್ ಪರ್ ಹಿಂದೂ ಪದ್ಧತಿಗಳ ಪ್ರಕಾರ ಸಂಕ್ರಾಂತಿ ವರ್ಷದ ಮೊದಲನೇ ಹಬ್ಬ ಅಲ್ಲ, ವರ್ಷದ ಕೊನೆಯ ಹಬ್ಬ. ಸಂಕ್ರಾಂತಿ ಉಟ್ಕೊಂಡಿದ್ದಾದರೂ ಏನಕ್ಕೆ ಗೊತ್ತಾ? ಸಂಕ್ರಾಂತಿ ಉಟ್ಕೊಂಡಿದ್ದು ವರ್ಷ ಪೂರ್ತಿ ರೈತ ತನ್ನ ಹೊಲದಲ್ಲಿ ಬೆಳೆಯನ್ನು ಮಾಡ್ತಾನೆ. ಆ ಬೆಳೆಯನ್ನು ಕಟಾವು ಮಾಡಿಕೊಂಡು ಮನೆಗೆ ತಗೊಂಡೋಗಿ ಖುಷಿ ಪಡ್ತಕ್ಕಂಥ ದಿನ ಇದು. ವರ್ಷವೆಲ್ಲ ದುಡಿದಂತಹ ರೈತನ ಬೆವರಿನ ಪ್ರತಿಫಲ ಬೆಳೆ. ಆ ಬೆಳೆಯನ್ನು ಮನೆಗೆ ತಗೊಂಡೋಗಿ ಅದಕ್ಕೊಂದು ಆಚರಣೆ ಅಂತ ಮಾಡಬೇಕಲ್ಲ. ಈಗಲಾರೆಲ್ಲ ಕೆಲವರು ಮಾಡ್ತಿರಲ್ಲಪ್ಪ, ಸ್ಯಾಲ್ರಿ ಆಯ್ತು ಅಂತ ಹೇಳಿಬಿಟ್ಟು ಹೋಗಿ ಪಾರ್ಟಿ ಮಾಡ್ತೀವಿ ಅಂತ ಎಣ್ಣೆ ಕುಡ್ದೆಲ್ಲ ಬಿಗಡ್ತಿರಲ್ಲ. ಆದರೆ ರೈತರು ಆ ಥರ ಮಾಡ್ತಾ ಇರಲಿಲ್ಲ. ರಾಶಿಯನ್ನು ತಗೊಂಡೋಗಿ ಎಲ್ಲರಿಗೂ ಕೂಡ ಎಳ್ಳು ಬೆಲ್ಲ ಎಲ್ಲ ಕೊಟ್ಟು ಸಿಹಿ ಸಂಭ್ರಮದ ಹಬ್ಬ ಇದು. ವರ್ಷದ ಕೊನೆಯ ಹಬ್ಬ, ಸುಗ್ಗಿ ಹಬ್ಬ. ಸಂಕ್ರಾಂತಿಯಿಂದ ಮುಂದೆ ಬೇಸಿಗೆ ಶುರುವಾಗುತ್ತೆ. ಬೇಸಿಗೆನಲ್ಲಿ ಆರಾಮ್ ರೆಸ್ಟ್ ಮಾಡೋರು. ವರ್ಷದ ಕೊನೆಯ ಹಬ್ಬ ಸಂಕ್ರಾಂತಿ ಆದರೆ ವರ್ಷದ ಮೊದಲನೇ ಹಬ್ಬ ಯಾವುದು ಅಂದರೆ ಅದು ಯುಗಾದಿ. ಅಲ್ಲಿಂದಲೇ ಮಳೆಗಾಲ ಶುರುವಾಗೋದು, ಯುಗಾದಿಯಿಂದ. ಆದರೆ ಹವಾಮಾನ ಇಲಾಖೆನೋ ಯಾವ್ಯಾವುದೋ ಬರ್ತಾವಲ್ಲ, ಅದು ಬೇರೆನೇ ತೋರಿಸುತ್ತೆ ಬಿಡಿ. ಆದರೆ ಮಳೆಗಾಲ ಶುರುವಾಗೋದು ಕೂಡ ಯುಗಾದಿಯಿಂದ, ಹೊಸ ವರ್ಷದಿಂದ ಶುರುವಾಗುತ್ತೆ ಮಳೆಗಾಲ. ಯುಗಾದಿ ವರ್ಷದ ಮೊದಲನೇ ಹಬ್ಬ, ಸಂಕ್ರಾಂತಿ ವರ್ಷದ ಕೊನೆಯ ಹಬ್ಬ. ಸ್ನೇಹಿತರೆ, ಮಧ್ಯ ಶಿವರಾತ್ರಿನೂ ಬರುತ್ತೆ, ಆದರೆ ಅದಕ್ಕೆ ಬೇರೆನೇ ರೀಸನ್ ಇದೆ, ಆ ಥರ ಕೇಳಬೇಡಿ. ಸ್ನೇಹಿತರೆ, ಇಷ್ಟೇಳಿ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಿಮ್ಗೇನಿಸುತ್ತೆ ಈ ವಿಡಿಯೋ ಬಗ್ಗೆ ದಯಮಾಡಿ ಕಾಮೆಂಟ್ ಮಾಡಿ. ಮತ್ತೆ ಈ ಒಂದು ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ ದೇವಿ.